ಏನು ಸರ್ ದರ್ಶನ್ ಅವರ ಡೆವಿಲ್ ಅಬ್ಬರ ಹೇಗೆ ನಡೀತಾ ಇದೆ? ದರ್ಶನ್ ಅವ್ರದ್ದು ಡೆವಿಲು ಅಬ್ಬರ ಕರ್ನಾಟಕ ರಾಜ್ಯಾದ್ಯಂತ ಹಬ್ಬದ ಸಂಭ್ರಮ. ಇನ್ನು 11ಕ್ಕೆ ರಿಲೀಸು, ಇವಾಗಲೇ ಕಟೌಟ್ಗಳೆಲ್ಲ ಫುಲ್ ಹಾಕ್ಬಿಟ್ಟಿದ್ದೀರಾ. ಅಭಿಮಾನಿಗಳಿಗೆ ಕಟೌಟ್ ಹಾಕ್ಲಿಕ್ಕೆ ನಮ್ಮ ಚಿತ್ರಮಂದಿರದಲ್ಲಿ ಜಾಗ ಇಲ್ಲ. ಅಷ್ಟೊಂದು ಫುಲ್ ಹಾಕ್ಬಿಟ್ಟಿದ್ದಾರೆ. ಅಷ್ಟೊಂದು ನಮ್ಮಲ್ಲಿ ಈ ಭಾಗದಲ್ಲಿ ತುಂಬ ಅಭಿಮಾನಿಗಳ ಸಂಖ್ಯೆ ಹೆಚ್ಚಿನ ರೀತಿ ಇರೋದ್ರಿಂದ ಈಗಾಗಲೇ ಇವರು ಬ್ಯಾನರ್ ಕಟೌಟ್ಗಳು ಹಾಕಿ 1 ವಾರದ ಹತ್ತತ್ರ ಆಯಿತು. ನೋಡಿ, ನೀವೇ ನೋಡ್ತಾ ಇದ್ದೀರ, ನಮ್ಮ ಎಡ ಬಲ ಎಲ್ಲ ನೋಡಿ, ಆ ಕಡೆ ಈ ಕಡೆ ಎಲ್ಲ ನೋಡಿ. ಈ ತುಂಬಾ ಬ್ಯಾನರ್ಸ್ಗಳು ಕಟ್ಟಲಿಕ್ಕೆ ನಮ್ಮ ಚಿತ್ರಮಂದಿರದಲ್ಲಿ ಜಾಗ ಇಲ್ಲ. ಆ ರೀತಿ ಹೆಚ್ಚಿನ ಸಂಭ್ರಮ. ಗುರುವಾರ ಮತ್ತು ಭಾನುವಾರೆಲ್ಲ ಅನ್ನ ಸಂತರ್ಪಣೆ, ಪಟಾಕಿ, ಹೂವಿನ ಅಲಂಕಾರ ಭಾರಿ ವಿಜೃಂಭಣೆಯಿಂದ ಇಲ್ಲಿ ಭಾರಿ ಜೋರಾಗಿ ನಡೀತಾ ಇದೆ. ಈ ಭಾಗದಲ್ಲಿ ಹೆಚ್ಚಿನ ರೀತಿ ಈಗ ಎಲ್ಲರೂ ಬಾಸ್ ಬಾಸ್ ಅನ್ನೋರೆ. ಕೆಲವು ಹುಡುಗರಂತೂ ನೋಡಿ, ಆ ಬ್ಯಾನರ್ನಲ್ಲಿದ್ದಾರಲ್ಲ ನೋಡಿ, ಆ ಚಿತ್ರ ಅದರಲ್ಲಿರೋವಂಥ ಹುಡುಗರೆಲ್ಲ ಬಾಸ್ ಯಾವಾಗ ಬರ್ತೀರಾ ಬಾಸ್, ನೀವು ಆಚೆ ಯಾವಾಗ ಬರ್ತೀರಾ ಬಾಸ್, ನೀವಿಲ್ಲದೆ ನಮ್ಮ ಮನಸ್ಸು ತುಂಬ ನೋವಾಗಿದೆ ಅಂತೇಳಿ ತುಂಬ ಫೀಲಿಂಗ್ಸಲ್ಲಿದ್ದಾರೆ. ಇವತ್ತು ಅವರ ಇದರಲ್ಲಿ ನೋವೆಲ್ಲೂ ಅವರು ಹಬ್ಬದ ಸಂಭ್ರಮ ಮಾಡ್ತಾಯಿದ್ದಾರೆ ಅಭಿಮಾನಿಗಳು. ಸರ್, ಈ ಥಿಯೇಟರ್ ಎಷ್ಟು ಶೋ ಆಗ್ತಿದೆ? ಈಗ ನಾವು ಮತ್ತು 11ನೇ ತಾರೀಕು 6 ಶೋ ಆಗ್ತಾಯಿದ್ದೀವಿ. ಅರ್ಲಿ ಮಾರ್ನಿಂಗ್ ಇದೆಲ್ಲ ಮಿಡ್ ನೈಟ್ ಇದೆಯಾ? ಮಿಡ್ ನೈಟು ಇನ್ನೂ ಮಾತುಕತೆ ನಡೀತಾ ಇದೆ, ನೋಡೋಣ ಸರ್. ಸರ್, ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ ಸರ್? ನಾವು ಎಲ್ಲ ರೀತಿಯೂ ತಯಾರಿ ಇದ್ದೀವಿ. ನಮ್ಮ ಚಿತ್ರಮಂದಿರದ ಎಲ್ಲ ರೀತಿ ಬರೋವಂಥ ಇಲ್ಲಿ ಇವರಿಗೆ ಯಾವುದೇ ತೊಂದರೆ ಇರಲ್ಲ, ನಮ್ಮ ಪ್ರೇಕ್ಷಕರಿಗೆ ಬಂದವ್ರಿಗಿಲ್ಲಿ. ಈಗ ಅನ್ನ ಸಂತರ್ಪಣೆ ಅದು ಇಲ್ಲಿ ಅಲ್ಲ, ಇಲ್ಲಿ ಇರುತ್ತೆ. ಇಲ್ಲಿನ ಅಭಿಮಾನಿಗಳು ಇವರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಓಕೆ, ಕಮಲಾನಗರ್ ಅಭಿಮಾನಿಗಳ ಸಂಘ ಅಂತಲೇ ಇದೆ ಸರ್. ಹೌದು ಹೌದು, ಇವರುಗಳೆಲ್ಲ ಸೇರಿ ತುಂಬ ವಿಜೃಂಭಣೆಯಿಂದ ಎಲ್ಲರೂ ಇಲ್ಲೇನಿದ್ದಾರೆ, ಏನು ಬ್ಯಾನರ್ಸ್ಗಳು ಅಭಿಮಾನಿಗಳು ಹಾಕಿದ್ದಾರೆ, ಎಲ್ಲರೂ ಸೇರಿ ಒಂದು ಈ ಭಾಗದಲ್ಲಿ ನಾವು ಅಭಿಮಾನಿಗಳಿಗೆ ನಿಮ್ಮ ಮೂಲಕ ಕೇಳೋದೇನೆಂದರೆ, ಏನು ಇವತ್ತು ಖುಷಿನಲ್ಲಿದ್ದೀರಾ, ಚಿತ್ರ ಇರೋವ್ರಿಗೆ ಇದೇ ಖುಷಿನಲ್ಲಿ ಇರಬೇಕು. ಇಲ್ಲಿ ಯಾವುದೇ ಗಲಾಟೆ ಗದ್ದಲ ಯಾರು ಮಾಡ್ಕೊಬೇಡಿ, ಮತ್ತೊಂದು ಕೆಟ್ಟ ಹೆಸರು ತರಬೇಡಿ ಅಂತ ನಿಮ್ಮ ಮೂಲಕ ಕೇಳ್ಕೊತೀವಿ. ದರ್ಶನ್ ಸಿನಿಮಾಗಳಿಗೆ ಮಾತ್ರ ಈ ಥರ ಮಾಡ್ತಾರಾ, ಇಲ್ಲಿ ಬೇರೆ ಯಾವ ಸಿನಿಮಾಗಳು? ಇಲ್ಲ, ಅವರು ಎಲ್ಲ ಚಿತ್ರಕ್ಕೂ ಎಲ್ಲ ಹೀರೋಗಳ ಚಿತ್ರಕ್ಕೂ ಅವರವ್ರ ಅಭಿಮಾನಿಗಳು ಭಾರಿ ಸಂಭ್ರಮದಿಂದ ಮಾಡ್ತಾರೆ. ದರ್ಶನ್ ಸ್ವಲ್ಪ ಜಾಸ್ತಿ. ಹೌದು, ಎಲ್ಲರಿಗೂ ಅವ್ರವ್ರ ಅಭಿಮಾನಿಗಳು ಎಲ್ಲರೂ ತಕ್ಕನಾಗಿ ಮಾಡ್ತಾರೆ. ಆದರೆ ಈ ಭಾಗದಲ್ಲಿ ಹೆಚ್ಚಿನ ದರ್ಶನ್ ಅಭಿಮಾನಿಗಳು ಇರೋದ್ರಿಂದ ಮಾಡ್ತಾ ಇದ್ದಾರೆ. ಎಲ್ಲ ಸಿನಿಮಾಗೂ ಮಾಡ್ತಾ ಇದ್ದಾರೆ. ಶಿವಣ್ಣವ್ರ ಸಿನಿಮಾ, ಇವ್ರದ್ದು ಸುದೀಪ್ ಅವ್ರ ಸಿನಿಮಾ, ಎಸ್ ಅವ್ರ ಸಿನಿಮಾ, ಎಲ್ಲ ಹೀರೋಗಳಿಗೆ ಅವರವರದ ಅಭಿಮಾನಿಗಳು ಅವರವರ ಖುಷಿಗೆ ಭಾರಿ ವಿಜೃಂಭಣೆಯಿಂದ ಮಾಡ್ತಾರೆ. ಸರ್, ಇನ್ನೊಂದು, ಈಗ ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ನೋಡಿ, ಇದು ಚೇತುಗಳಿಂದ ನಮ್ಮ ಈಗ ಆ ಮಾತುಗಳು ಹಿಂದೆ ಹೋಯ್ತು. ಏನು ನಮ್ಮ ಇದು ಯಾವುದೋ ಮಹಾದೇವ ಚಿತ್ರದಿಂದ ಎಲ್ಲ ಚಿತ್ರಮಂದಿರಗಳು ಈಗ ಎದ್ದು ನಿಂತಿದ್ದಾವೆ. ಈಗ ಲಾಸ್ಟ್ ದರ್ಶನ್ ಅವರ ಸಿನಿಮಾ ಯಾವ್ದು ಕಾಟೇರ ಹಾಕಿದ್ರು ಸರ್? ಕಾಟೇರ ಹಾಕಿದ್ವಿ. ಅದ್ರ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು ಸರ್? ಭಾರಿ ಸೂಪರ್ ಡೂಪರ್ ಆಗಿತ್ತು. ಓಕೆ, ಅಂದ್ರೆ ಕಾಟೇರ ಸಿನಿಮಾ ಭಾರಿ ಸೂಪರ್ ಡೂಪರ್ ಆಗಿತ್ತು ರೆಸ್ಪಾನ್ಸು. ಇದು ಕಾಟೇರ ಚಿತ್ರಕ್ಕಿಂತ ಹೆಚ್ಚಿನ ರೀತಿ ರೆಸ್ಪಾನ್ಸು ಇಲ್ಲಿ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನೋಡೋಣ. ಈಗ ಹಬ್ಬದ ಸಂಭ್ರಮ ಅಭಿಮಾನಿಗಳಿಗೆ. ನಿಮ್ಮ ಥಿಯೇಟರಲ್ಲಿ ಜಾಸ್ತಿ ಯಾವ ಹೀರೋಗೆ ಕಲೆಕ್ಷನ್ ಜಾಸ್ತಿ ಆಗುತ್ತೆ? ನಮ್ಮಲ್ಲಿ ಎಲ್ಲ ಹೀರೋಗಳಿಗೂ ಸೂಪರ್ ಡೂಪರ್ ಕಲೆಕ್ಷನ್ನು. ಹಾಂ, ಇವರು ಅಂತೇನಿಲ್ಲ, ಎಲ್ಲ ಹೀರೋಗಳಿಗೂ ಸೂಪರ್ ಡೂಪರ್ ಕಲೆಕ್ಷನ್ನು. ಅಂದ್ರೆ ದರ್ಶನ್ ಅವ್ರ ಸಿನಿಮಾ ಅಂದ ತಕ್ಷಣ ವೀರಭದ್ರೇಶ್ವರ ಥಿಯೇಟರ್, ದರ್ಶನ್ ಅವ್ರ ಸಿನಿಮಾ ಪ್ರತಿ ಒಂದು ಸಿನಿಮಾನೂ ಈ ಚಿತ್ರಮಂದಿರದಲ್ಲಿ ನಾವು ಹಾಕಿದ್ದೀವಿ. ತುಂಬ ಹೆಚ್ಚಿನ ರೀತಿಯಲ್ಲಿ ಅಭಿಮಾನಿಗಳಿರೋದ್ರಿಂದ ಎಲ್ಲ ಚಿತ್ರಗಳನ್ನು ನಾವು 4 ವಾರ 5 ವಾರ 50 ದಿನ ಈಗೆಲ್ಲ ಮಾಡಿದ್ದೀವಿ. ಈಗ ಕಾಟೇರ ಚಿತ್ರ ನಮ್ಮಲ್ಲಿ 50 ದಿನ ಹೋಗಿದೆ. ತುಂಬ ಚೆನ್ನಾಗಿದೆ. ಇದು ಎಷ್ಟು ಸ್ಕ್ರೀನ್ಗಳಲ್ಲಿ ಎಷ್ಟಿದೆ? ಇದು ಒಂದೇ ಸ್ಕ್ರೀನ್ ಇದೆ ಸರ್, ನಮ್ಮದು ಸಿಂಗಲ್ ಸ್ಕ್ರೀನ್. ಎಷ್ಟು ಕೆಪಾಸಿಟಿ ಇದೆ ಸರ್? ನಮ್ಮದು ಕೆಪಾಸಿಟಿ 700 ಚಿಲ್ಲರೆ ಇದೆ. ಹೌದು. ಎಲ್ಲ ಅಂದ್ರೆ ಸರ್, ಈಗ ಕೆಲವೊಂದು ಹೇಳ್ತಾರೆ, ನೀವು ಹೇಳಿದ್ರಿ ಆಲ್ರೆಡಿ, ಹೇಳಿ. ಕೆಲವೊಂದು ಚಿತ್ರಗಳಿಗೆ ಅಭಿಮಾನಿಗಳು ಬರ್ತಾ ಇಲ್ಲ ಅಥವಾ ಇದು ಬರ್ತಾ ಇಲ್ಲ ಅಂತ. ಈ ತರದ ಸಿನಿಮಾಗಳು ಇನ್ನೂ ಹೆಚ್ಚು ಬರಬೇಕಂತ ನಿಮ್ಮ ಪ್ರಕಾರ? ಇಂಥ ಈಗ ಈ ಥರ ಸಿನಿಮಾಗಳಿನ್ನೂ ಹೆಚ್ಚಿನ ರೀತಿಯಲ್ಲಿ ಬರಬೇಕು. ಈಗಾಗಲೇ ನಾವು ಹೇಳಿದ್ವಿ, ಈಗ ಡೆವಿಲ್ ಬರ್ತಾ ಇದೆ, ಮತ್ತು ಶಿವಣ್ಣಂದು 44 ಬರ್ತಾ ಇದೆ, ಸುದೀಪ್ ಅವ್ರು ಬರ್ತಾ ಇದೆ. ನಾವು ಎಲ್ಲ ನಿಮ್ಮ ಚಾನಲ್ ಮುಖಾಂತರ ಕೇಳೋದನ್ನು ಎಲ್ಲರೂ ಬ್ಯಾಕ್ ಟು ಬ್ಯಾಕ್ 1 2 ವಾರ 3 ವಾರ ನಂತರ ಬನ್ನಿ ಅಂತ ಎಲ್ಲ ಸುಮಾರು ನಾವು ಅಲ್ಲೇ ಕೇಳ್ಕೊಂಡಿದ್ದೀವಿ ನಿಮ್ಮ ಮೂಲಕ. ಅಂದರೆ ಈಗ ಪ್ರತಿಯೊಬ್ಬ ಹೀರೋಗಳು ಕೂಡ 2 ವರ್ಷ 3 ವರ್ಷ ತಗೋತಾ ಇದ್ದಾರೆ ಒಂದೊಂದು ಸಿನಿಮಾಗೆ.
ಈಗ 2 ವರ್ಷ 3 ವರ್ಷ ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ. ನಾವು ಈಗ ಏನಂದರೆ ವರ್ಷಕ್ಕೆ ಒಬ್ಬರು ಹೀರೋಗಳು ಒಂದು 2 ಸಿನಿಮಾ ಆದರೂ ಕೊಡಬೇಕು ಅಂತೇಳಿ ನಿಮ್ಮ ಮೂಲಕ ಕೇಳ್ತೀವಿ. ಸರ್, ಈಗ ಡಿಸೆಂಬರ್ 11ಕ್ಕೆ ಡೆವಿಲ್ ಬರುತ್ತೆ, ಹೌದು. ಮಾರ್ಕ್ ಮತ್ತೆ 45 ಬರುತ್ತೆ. ಹೌದು. ಇವಾಗ ನಿಮ್ಮಲ್ಲಿ ಥಿಯೇಟರ್ಗಳಿಗೆ ಯಾವ ತರ ಇದು ಕೊಡ್ತೀರಾ? ಈಗ 2 ವಾರ ಬ್ಯಾಕ್ ಟು ಬ್ಯಾಕ್ ಬಂದರೆ ಎಲ್ಲ ಚಿತ್ರಕ್ಕೂ ಥಿಯೇಟ್ರ್ ಕೊಡಲೇಬೇಕಾಗುತ್ತೆ. ಈಗ ಅವರು ಇರೋ ಅಂತೇನಿಲ್ಲ. ಈಗ ಯಾವ ಶೋನಲ್ಲಿ ಸ್ವಲ್ಪ ಕಲೆಕ್ಷನ್ ಡಲ್ ಆಗುತ್ತೆ ನೋಡಿಕೊಂಡು ಆ ಟೈಮ್ಗೆ ಅವ್ರಿಗೆ ಆ ಶೋ ಕೊಡಬೇಕಾಗುತ್ತೆ. ಅವರು ಬೇರೆ ಸಿನಿಮಾಕ್ಕೆ ಒಂದು 2 ಸ್ಕ್ರೀನ್ ಕೊಡ್ತೀರಾ? ಹೌದು, ಕೊಡಲೇಬೇಕಲ್ಲ. ಕನ್ನಡ ಚಿತ್ರಕ್ಕೆ ಕೊಡದೆ ನಾವು ಬೇರೆ ಚಿತ್ರ ಪ್ರವಾಸ ಕೊಡೋಕ್ಕಾಗುತ್ತಾ? ಅಂದ್ರೆ ಒಂದೇ ದಿನ ಇಂಥ ದೊಡ್ಡ 2 ಸಿನಿಮಾಗಳು ರಿಲೀಸ್ ಆಗೋಕ್ಕಿಂತ 1 ವಾರ ಅಥವಾ 2 ವಾರ ಬಿಟ್ಕೊಂಡು ಅದೇ ನಾವು ಅದೇ ಕೇಳ್ತಾ ಇರೋದು. 1 ವಾರ 2 ವಾರ ನಂತರ ಬನ್ನಿ, ಯಾಕೆಂದ್ರೆ ನೀವು ಗೆಲ್ಸೋಣ ನಿಮಗೆ ಸಿಗುತ್ತೆ. ಈಗ ದೊಡ್ಡ ಸಿನಿಮಾಗಳು ಎಲ್ಲನೂ ಕೂಡ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಬರುತ್ತಲ್ಲ ಸರ್. ಈಗ ಏನಾಗಿದೆ ಅಂದರೆ ಅವ್ರಿಗೆ ಆ ಟೈಮ್ ಚೆನ್ನಾಗಿದೆ, ಲಕ್ಕು ಆ ಟೈಮ್ ಅಂತೇಳಿ ಅವರು ಇದು ಮಾಡ್ತಾರೆ. ಈಗ ಕಾಟೇರಿ ಚಿತ್ರನ ಈ ತಿಂಗಳಲ್ಲೇ ಬಂದಿದ್ದು ಹೋದ ವರ್ಷ, ಆದ್ದರಿಂದ ಅವ್ರಿಗೆ ಈ ಟೈಮ್ ಎಲ್ಲರಿಗೂ ಅವ್ರವ್ರದ್ದೇ ಒಂದು ಇದಿರುತ್ತಲ್ಲ, ಆದ್ದರಿಂದ ಆ ಲೆಕ್ಕಾಚಾರದಲ್ಲಿ ಅವರು ಸಿನಿಮಾಗಳನ್ನ ರಿಲೀಸ್ ಮಾಡ್ಕೊಂಡು ಬರ್ತಾರೆ. ಸರ್, ನಿಮ್ದು ಈ ಸಲ ದರ್ಶನ್ ಒಳಗಡೆ ಇದ್ದಾರೆ, ಲಾಸ್ಟ್ ಟೈಮ್ ಹೊರಗೆ ಇದ್ರು ಕಾಟೇರಿ ಬಂದಾಗ. ಇದೇನಾದ್ರು ಕಲೆಕ್ಷನ್ ಹೊಡೆತ ಬೀಳ್ಬೋದಾ? ಏನಿಲ್ಲ ಆ ಥರ ಏನಿಲ್ಲ. ಈಗ ಹೇಳಿದ್ನಲ್ಲ ನಾನೀಗ ಅವರು ಒಳಗಡೆ ಇದ್ದಾರೆ ಅಂತ ಯಾರೋ ಅಭಿಮಾನಿಗಳು ಅಂದ್ಕೊಂಡಿಲ್ಲ. ಈಗ ಅವರು ದರ್ಶನ್ ಅಭಿಮಾನಿಗಳು ಈಗ ಒಳಗಡೆ ಇದ್ದಾರೆ ಅಂತ ಯಾರೋ ಅಂದ್ಕೊಂಡಿಲ್ಲ. ಎಲ್ಲ ಈಗ ನಮ್ಮ ಜೊತೆಲೇ ಇದ್ದಾರೆ ಅಂತೇಳಿ ಅವರು ಹಬ್ಬದ ಸಂಭ್ರಮ ಮಾಡ್ತಾ ಇದೆ, ಕರ್ನಾಟಕ ರಾಜ್ಯದ ಅಂತ. ನೋಡಿ ಅವ್ರ ಖುಷಿ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಈ ಭಾಗದಲ್ಲಿ ಹೆಂಗಿದೆ ಕರ್ನಾಟಕ ರಾಜ್ಯ ಅಂತ ಯಾವ ಥರ ಇರ್ಬೋದು ಅಂತ ನೋಡಿ ನೀವು. ಥ್ಯಾಂಕ್ ಯು.